ಬಸವರಾಜ್ ಅವರೇ, ನಂದೊಂದು ಪಾಯಿಂಟ್ ಇದೆ ಇಲ್ಲಿ. ಒಂದು ಕೃತಕ ಅಭಾವ, ಕೃತಕವಾಗಿ ಅಭಾವ ಸೃಷ್ಟಿ ಮಾಡೋದು. ಈಗ ನಮಗೆ ಇದನ್ನು ಈರುಳ್ಳಿ ಜಾಸ್ತಿ ನೋಡ್ತಾ ಇರ್ತೀವಿ ನಾವು. ಈರುಳ್ಳಿ ಆವಕ ಜೋರಾಗಿರುತ್ತೆ, ಅದನ್ನೆಲ್ಲ ಒಂದು ಕಡೆ ಗೋಡೌನ್ಗಳಲ್ಲಿ ಸಂಗ್ರಹ ಮಾಡಿಬಿಡೋದು. ಈ ಸಂಗ್ರಹ ಮಾಡಿ ಏನು ಮಾಡೋದು, ಈರುಳ್ಳಿ ಬೆಲೆ ಅಯ್ಯೋ ಈರುಳ್ಳಿ ಸಿಗ್ತಿಲ್ಲ ಅಂತ ಬಂದಾಗ ಈರುಳ್ಳಿ 50 ರೂಪಾಯಿ ಅಂತಪ್ಪ kg, 100 ಅಂತೆ, 200 ಅಂತೆ. ಇದು ಟೊಮ್ಯಾಟೋಗೆ ಒಂದು ವಾರದ ಮಟ್ಟಿಗೆ ಟೊಮ್ಯಾಟೋಗೂ ಮಾಡಬಹುದು ಈಗಿರ್ತಕ್ಕಂಥ ವ್ಯವಸ್ಥೆಗಳಲ್ಲಿ. ಸೊ ಈ ಥರ ಏನಾದರೂ ಗೋಲ್ಡ್ ಆ್ಯಂಡ್ ಸಿಲ್ವರಲ್ಲಿ ನಡೀತಾ ಇದೆ ಅಂತ ಒಂದು. ಇನ್ನೊಂದು ಕಡೆ ನಾನು ಇಂಪೋರ್ಟ್ ಇನ್ಫ್ಲೇಷನ್ ಬಗ್ಗೆ ಕೂಡ ನಾನು ಮಾತಾಡಬೇಕು ಸರ್. ಇಂಪೋರ್ಟ್ ಇನ್ಫ್ಲೇಷನ್, ಆಮದು ಹಣದುಬ್ಬರ, ಇದು ಎಷ್ಟು ಮಟ್ಟಿಗೆ ನಮ್ಮ ಪರಿಣಾಮ ಬೀರ್ತಾ ಇದೆ ನೋಡಿ. 85 to 90% ಭಾರತ ಆಮದು ಮಾಡಿಕೊಳ್ಳುತ್ತೆ ತೈಲವನ್ನು, ಕಚ್ಚಾ ತೈಲ ಆಗಿರಲಿ ತೈಲ ಆಗಿರಲಿ. ಇಂಧನ ಆಘಾತ ಇದೆಯಲ್ಲ, ಪೆಟ್ರೋಲ್ ಪಂಪ್ನಿಂದ ಸಾಮಾನ್ಯ ಜನರ ಕಿರಾಣಿ ಬುಟ್ಟಿ FMCG ಗೂಡ್ಸ್ ಅಂತ ನಾವು ಕರಿತೀವಲ್ವಾ, ಅದ್ರ ಮೇಲೆ ಬೀಳೋಕ್ಕೆ ತುಂಬ ಹೊತ್ತು ಬೇಕಾಗಲ್ಲ. ಅವ್ರೇನು ತಲೆನೇ ಕೆಡಿಸ್ಕೊಳ್ಳಲ್ಲ ಸರ್. 5 ರೂಪಾಯಿ ನಾನು ತೊಗೊಂಡಿದ್ದೀನಿ, ನನಗೆ 7 ರೂಪಾಯಿ ಬೇಕು, ನನಗೆ 8 ರೂಪಾಯಿ ಬೇಕು, ಮುಗಿದು ಹೋಯಿತು. ಪೆಟ್ರೋಲ್ ಆದರೂ ಜಾಸ್ತಿ ಮಾಡ್ಕೊಳ್ಳಿ, ಡೀಸೆಲ್ ಆದರೂ ಜಾಸ್ತಿ ಮಾಡ್ಕೊಳ್ಳಿ, ಟೀ ಪುಡಿ ಮಾರಬೇಕಾ, ಹಾಕು 10 ರೂಪಾಯಿ ಜಾಸ್ತಿ 1 kgಗೆ, 20 ರೂಪಾಯಿ ಜಾಸ್ತಿ ಮಾಡೋ, ಮುಗಿದು ಹೋಗ್ಬಿಡುತ್ತೆ. ಇದು ಈ ಇರಾನ್, ಇಸ್ರೇಲ್, ಅಮೆರಿಕ ಈ ವಾರ್ ಆಗುವಷ್ಟು ದಿನವೂ ಕೂಡ ಇದನ್ನು ಅಡ್ವಾಂಟೇಜು ಮಾಡ್ಕೊಳ್ಬಹುದು. ಕೆಲವರು ವಾಸ್ತವ ಸ್ಥಿತಿಗತಿ ಮೇಲೂ ಬೆಲೆ ಜಾಸ್ತಿ ಮಾಡಬಹುದಾ ಇದನ್ನು ಅಂತ ನೋಡಿ. ಈಗ ಚಿನ್ನ ಮತ್ತು ಬೆಳ್ಳಿ ಅಂತ ಬಂದಾಗ ನಾನು ಈ ತರ ಅಂದ್ರೆ ಈಗ ನೀವು ಸಿಂಪಲ್ ಎಕ್ಸಾಂಪಲ್ ಕೊಟ್ರಿ, ಈರುಳ್ಳಿದು ಮತ್ತೆ ಟೊಮ್ಯಾಟೊ ಅಥವಾ ಈ ದಿನಬಳಕೆಯ ವಸ್ತುಗಳ ಬಗ್ಗೆ ಈ ತರ ಏನಾದ್ರೂ ಅಭಾವ ಹೆಚ್ಚಿಗೆ ಆಗ್ತಾ ಇದೆ ಅಂದ್ರೆ ಒಂದಿಷ್ಟು ಜನ ಹೂಡಿಕೆ ಅಂದ್ರೆ ಹೂಡಿಟ್ಟುಕೊಂಡು ಆ ಅಭಾವವನ್ನ ನ್ಯಾಚುರಲಿ ಇನ್ಕ್ರೀಸ್ ಮಾಡ್ತಾರೆ, ಬೆಲೆ ಜಾಸ್ತಿ ಆದಾಗ ರಿಲೀಸ್ ಮಾಡ್ತಾರೆ ಅಂತ, ಅದರಿಂದ ಲಾಭ ಪಡ್ಕೊಳ್ಳಿಕ್ಕೆ. ಬಟ್ ಆ ತರ ಈಗ ಸಿಚುವೇಶನ್ ದಲ್ಲಿ ಆಗ್ತಾ ಇಲ್ಲ. ನಾನು ಆಗ್ಲೇ ಹೇಳಿದ ಹಾಗೆ ಅಥವಾ ರುದ್ರಮೂರ್ತಿ ಅವರು ಹೇಳಿದ ಹಾಗೆ 2-3 ಕಾರಣಗಳಿಂದ ಈ ಗೋಲ್ಡ್ ಅಂಡ್ ಸಿಲ್ವರ್ ಪ್ರೈಸ್ ಅಪ್ ಆಗ್ತಾ ಇದೆ. ಸೊ ಇಲ್ಲಿ ಮೇಜರ್ ಆಗಿ ಈ ಅಭಾವ ಇದೆ ಅಥವಾ ಈ ಅಭಾವ ಆಗತ್ತೆ ಅಂದ್ಬಿಟ್ಟು ಯಾರಾದ್ರೂ ಅಷ್ಟು ಚಿನ್ನವನ್ನು ಅಷ್ಟು ಬೆಳ್ಳಿಯನ್ನ ಒಂದು ಕಡೆ ಇಟ್ಕೊಂಡ್ಬಿಟ್ಟು ಕೃತಕ ಅಭಾವನ ಸೃಷ್ಟಿ ಮಾಡ್ತಾ ಇಲ್ಲ ಅಂತ ನಾನು ಹೇಳಿ ಬಯಸ್ತೀನಿ. ಸೊ ಅದು ಒಂದು ಕ್ಲಿಯರ್ ಇರ್ಬೇಕು. ಯಾಕಂದ್ರೆ ಈ ಅಭಾವ ಆಗ್ತಾ ಇರೋದು ಯಾವಾಗ ಆಗುತ್ತೆ ಅಂದ್ರೆ ನಾನು ಆ ಮಟ್ಟಿಗೆ ನಾನು ಗೋಲ್ಡ್ ಅಂಡ್ ಸಿಲ್ವರ್ ಅಥವಾ ಯಾವುದೇ ಕಮೋಡಿಟಿಯನ್ನ ನನ್ನ ಕಡೆ ಹೋಲ್ಡ್ ಮಾಡ್ಲಿಕ್ಕೆ ನಾನು ಕೆಪಬಲ್ ಇದ್ದೀನಿ ಅಂದಾಗ ಇದು ಗ್ಲೋಬಲಿ ಇಂಪಾಸಿಬಲ್. ಅಂಡ್ ಮೋರ್ ಇದಕ್ಕೆ ಈ ಸರಿ ಅಪ್ ಆಗಿರುವಂತಹ ರೀಸನ್ಸೇ ಬೇರೆ ಇರೋದ್ರಿಂದ ಕೃತಕ ಅಭಾವವನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ನಾನು ಹೇಳಿಕ್ ಬಯಸುದಿಲ್ಲ. ನಂತರ 2ನೇ ಕ್ವಶನ್ ಏನಾಗಿತ್ತು ನಿಮ್ದು ಅಂದರೆ ಇದರಿಂದ 2ನೇದು ಈ ಆಮದು ಇನ್ಫ್ಲೇಷನ್, ಆಮದು ಹಣದುಬ್ಬರ. ನಮಗೆ 85 to 90% ನಾವು ಆಮದು ಮಾಡ್ಕೊಳ್ತಾ ಇದ್ದೀವಿ. ಈ ಸಿಚುವೇಶನ್ನಲ್ಲಿ ಇಂಧನ ಬೆಲೆ ಜಾಸ್ತಿ ಆಯಿತು ಅಂದ ತಕ್ಷಣ ಎಲ್ಲ ಪದಾರ್ಥಗಳ ಮೇಲೂ ಕೂಡ FMCG ಸೆಕ್ಟರ್ ಏನು ಮಾಡಿಬಿಡ್ತಾರೆ, ಆಟೋಮೆಟಿಕ್ ಜಾಸ್ತಿ ಮಾಡಿಬಿಡ್ತಾರೆ. ಅದನ್ನು 1 ಲೀಟ್ರ್ 5 ರೂಪಾಯಿ ಜಾಸ್ತಿ ಆಯಿತು ಅಂತ ಸುದ್ದಿ ಬರಲಿ, ಅದು ಟೀಗೂ ಎಫೆಕ್ಟ್ ಆಗ್ಬಿಟ್ಟು ಟೀಗೆ 5 ರೂಪಾಯಿ ಜಾಸ್ತಿ ಮಾಡಿಬಿಡ್ತಾನೆ. 1 ಕಪ್ ಟೀಗೆ 5 ರೂಪಾಯಿ ಜಾಸ್ತಿ, ಏನಕ್ಕೆ ಪೆಟ್ರೋಲ್ ಜಾಸ್ತಿ ಆಯ್ತು ರೀ ಅಂತಾನೆ. ಇನ್ನೊಂದು ವಿಷಯ ಸರ್, ಟೀ ಬೆಲೆನೋ ಕಾಫಿ ಬೆಲೆನೋ ಒಮ್ಮೆ ಜಾಸ್ತಿ ಆಯಿತು ಅಂತ ಅಂದ್ಕೊಳ್ಳಿ, ಜೀವಮಾನದಲ್ಲಿ ಎಂದೂ ಅದು ರಿವರ್ಸ್ ಆಗಲ್ಲ. ಟೀ ಮತ್ತು ಕಾಫಿ ಒಮ್ಮೆ ಜಾಸ್ತಿ ಯಾವತ್ತಿಗೂ ಜೀವಮಾನದಲ್ಲೇ ಟೀ ಮತ್ತು ಕಾಫಿ ಬೆಲೆ ರಿವರ್ಸ್ ಆಗಿದ್ದು ಇತಿಹಾಸನೇ ಇಲ್ಲ. ಅದು ನೋಡಿ, ಅದಕ್ಕೆ ಇನ್ಫ್ಲೇಷನ್ ಅನ್ನೋದು ಸ್ಲೋ ಪಾಯ್ಸನ್ ಅಂತಾರೆ. ನಾವು ಬಹಳಷ್ಟು ಜನ ಅದರ ಬಗ್ಗೆ ಗಮನನೇ ಕೊಡೋದಿಲ್ಲ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು 10-15 ವರ್ಷದ ಹಿಂದೆ ಅಕ್ಕಿ ಬೆಲೆ ಎಷ್ಟಿತ್ತು, ಈಗ ಅಕ್ಕಿ ಬೆಲೆ ಎಷ್ಟಾಗಿದೆ. ಸೊ ಆ ತರ ನೋಡ್ತಾ ಹೋದ್ರೆ ಆಬ್ವಿಯಸ್ಲಿ ಇನ್ಫ್ಲೇಷನ್ ನಮ್ಮನ್ನ ಸ್ಲೋ ಪಾಯ್ಸನ್ ಆಗಿ ಕಿಲ್ ಮಾಡ್ತಾ ಇರುತ್ತೆ. ಸೊ ಇಲ್ಲಿ ಈ ಪರ್ಟಿಕ್ಯುಲರ್ಲಿ ಇಂಥ ಸಿಚುವೇಶನ್ ದಲ್ಲಿ ಡಾಲರ್ ಅಪ್ರಿಶಿಯೇಟ್ ಆಗಿ ರುಪಿ ಡಿಪ್ರಿಶಿಯೇಟ್ ಆಗೋದ್ರಿಂದ ಏನಾಗುತ್ತಂದ್ರೆ ಈ ಕ್ರೂಡ್ ಆಯಿಲ್ ಹೆಚ್ಚಿಗಾಗುತ್ತೆ. ಕ್ರೂಡ್ ಆಯಿಲ್ ಹೆಚ್ಚಿಗೆ ಆದ ತಕ್ಷಣ ಈ ಪೆಟ್ರೋಲ್ ಡೀಸೆಲ್ ರಿಲೇಟೆಡ್ ಈಗ ನಾವೇನ್ ತಿಳ್ಕೊಂಡಿದ್ವಿ ಅಂದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ನಾವು ನಮ್ಮ ವೆಹಿಕಲ್ ಗೆ ಮಾತ್ರ ಯೂಸ್ ಮಾಡ್ತೀವಿ, ಬೇರೆ ಯಾವ್ದಕ್ಕೂ ಯೂಸ್ ಆಗಲ್ಲ ಅಂತ ನಾವು ತಿಳ್ಕೊಂಡಿರ್ತೀವಿ. ಬಟ್ ಹಾಗೇನಿಲ್ಲ, ಇಂಡೈರೆಕ್ಟ್ ಆಗಿ ಈ ಗ್ಯಾಸು, ಪೆಟ್ರೋಲ್ ಮತ್ತೆ ಡೀಸೆಲ್ ಎಲ್ಲೆಲ್ಲಿ ಯೂಸ್ ಮಾಡಿರುವಂತ ಇಂಡಸ್ಟ್ರಿ ಇರುತ್ತಲ್ಲ, ಫಾರ್ ಎಕ್ಸಾಂಪಲ್ ಎಲ್ಲೇ ಒಂದು ಪ್ರೊಡಕ್ಷನ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಪ್ರೊಡಕ್ಷನ್ ಆದ ನಂತರ ಆ ಸರಕನ್ನ ನಮ್ಮ ಮನೆ ಬಾಗಿಲಿಗೆ ತರಲಿಕ್ಕೆ ಒಂದು ವೇ ಇಂದ ತರ್ತಾರೆ. ಒಂದು ವೇ ಇಂದ ತರಬೇಕಂದ್ರೆ ಅಲ್ಲಿಯೂ ಕೂಡ ಪೆಟ್ರೋಲ್ ಅಥವಾ ಡೀಸೆಲ್ ಯೂಸ್ ಆಗುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ದಲ್ಲಿಯೂ ಕೂಡ ಪೆಟ್ರೋಲ್ ಡೀಸೆಲ್ ಯೂಸ್ ಆಗುತ್ತೆ. ಸೊ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಈ ಪೆಟ್ರೋಲ್ ಡೀಸೆಲ್ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಸೊ ಇದರಿಂದ ಈ ಏರಿಕೆ ಏನಿದೆಯಲ್ಲ, ಆಬ್ವಿಯಸ್ಲಿ ಏರಿಕೆ ಹಾಗೆ ಆಗುತ್ತೆ. ಈ ಏರಿಕೆ ಹೆಚ್ಚಿಗೆ ಆದ ತಕ್ಷಣ ಅದು ಕಡಿಮೆ ಆಗಿರುವಂತ ಒಂದಿಷ್ಟು ಕ್ಷೇತ್ರಗಳಿದ್ರು ಕೂಡ ಅದನ್ನ ಬಿಸ್ನೆಸ್ ಮ್ಯಾನ್ ಅಪಾರ್ಚುನಿಟಿ ಅಂತ ಯೂಸ್ ಮಾಡ್ಕೊಂಡ್ಬಿಟ್ಟು ಅದನ್ನ ಹಾಗೆ ಕಂಟಿನ್ಯೂ ಮಾಡುವಂತ ಚಾನ್ಸಸ್ ಇರುತ್ತೆ. ಬಟ್ ನಾನು ಏನ್ ಹೇಳಿಕ್ ಬಯಸ್ತೀನಿ ಅಂದ್ರೆ ಈ ಗ್ಲೋಬಲಿ ಎಕನಾಮಿಕ್ ಸಿಚುವೇಶನ್ ಈ ಅನ್ಸರ್ಟನಿಟಿ ಆಗಿರೋದ್ರಿಂದ ಅಂಡ್ ಮೋರ್ ಓವರ್ ಈ ಡಾಲರ್ ಟರ್ಮು ತುಂಬಾ ಅಪ್ರಿಶಿಯೇಟ್ ಆಗಿ ರುಪಿಗೆ ಅಗೇನ್ಸ್ಟ್ ಡಿಪ್ರಿಶಿಯೇಟ್ ಆಗಿರೋದ್ರಿಂದ ಆಬ್ವಿಯಸ್ಲಿ ಇನ್ಫ್ಲೇಷನ್ ಹೆಚ್ಚಿಗಾಗುತ್ತೆ. ಕ್ರೂಡ್ ಆಯಿಲ್ ಹೆಚ್ಚಿಗಾಗಿರೋದ್ರಿಂದ ಎಲ್ಲಾ ಕ್ಷೇತ್ರಗಳಿಗೂ ಇದು ಇಂಪ್ಯಾಕ್ಟ್ ಕೊಟ್ಟೆ ಕೊಡುತ್ತೆ.